ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಬಿದಲೂರು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನ ಮತ್ತು ಕೊಡಗುರ್ಕಿ ಗ್ರಾಮದಲ್ಲಿ ಪಶು ಚಿಕಿತ್ಸಾಲಯ ಆಸ್ಪತ್ರೆ ಹಾಗೂ ಬಿದಲೂರು ಗ್ರಾಮ ಪಂಚಾಯಿತಿ ನೂತನ ಕಟ್ಟಡದ ಶಿಲಾಫಲಕವನ್ನು ಸಚಿವರು ಉದ್ಘಾಟಿಸಿ ಲೋಕಾರ್ಪಣೆಗೊಂಡ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. 2 ಕೋಟಿ ವೆಚ್ಚದ ಬಿದಲೂರು ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಲೋಕಾರ್ಪಣೆ, ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸಿ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ. ಪಂಚಾಯಿತಿಗಳು ಹೈಟೆ ತ್ವರಿತವಾಗಿ ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸುವಂತಾಗಬೇಕು ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಬಿದಲೂರು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ಎಸ್ಪಿ ಮುನಿರಾಜು ಅವರು ಅಧ್ಯಕ್ಷರಾಗಿದ್ದಾಗ ಪ್ರೆಸ್ಟೀಜ್ ಕಂಪನಿಯ ಸಿಎಸ್ಆರ್ ನಿಧಿಯಿಂದ 2 ಕೋಟಿ ವೆಚ್ಚದಲ್ಲಿ ನಾನೇ ಗುದ್ದಲಿ ಪೂಜೆ ನೆರವೇರಿಸಿದ್ದೆ. ಈಗ ಪ್ರಕಾಶ್ ಅವರು ಅಧ್ಯಕ್ಷರಾಗಿ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದು ಉತ್ತಮ ಕಟ್ಟಡವನ್ನ ಉದ್ಘಾಟಿಸಿದ್ದೇನೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಪಂಚಾಯಿತಿಗಳಿಗೆ ಕೆಲಸಗಳನ್ನ ಅರಸಿ ಬರುವಂತಹ ಸಾರ್ವಜನಿಕರಿಗೆ ತ್ವರಿತವಾಗಿ ಕೆಲಸಗಳನ್ನ ಮಾಡಿಕೊಡೋದರ ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನ ಜನರಿಗೆ ತಲುಪಿಸಿದಾಗ ಜನ ನಮ್ಮನ್ನ ನೆನೆಯುತ್ತಾರೆ. ಅಂತಹ ಕೆಲಸ ಸದಸ್ಯರು, ಅಧಿಕಾರಿಗಳು ಮಾಡಬೇಕು. ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಮೊದಲನೇ ಸ್ಥಾನಕ್ಕೆ ತಲುಪಬೇಕು. ಅದೇ ರೀತಿ ಬಡವರನ್ನ ಗುರುತಿಸಿ ಅವರಿಗೆ ನಿವೇಶನ, ಒಳಚರಂಡಿ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡುವಂತಹ ಕೆಲಸ ಮಾಡಬೇಕು ಅಂತ ಹೇಳಿ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಬಮೂಲ್ ನಿರ್ದೇಶಕರು ಹಾಗೂ ಬಿದನೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಎಸ್ಪಿ ಮುನಿರಾಜು, ಬಯಪ ಅಧ್ಯಕ್ಷ ವಿ ಶಾಂತಕುಮಾರ್, ಸದಸ್ಯ ಪ್ರಸನ್ನಕುಮಾರ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ, ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್, ಬಿದಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಪ್ರಕಾಶ್, ದೇವನಹಳ್ಳಿ ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ, ಪಿಡಿಒ ಸಿದ್ದರಾಜು, ಬಿದಲೂರು ಗ್ರಾಮಸ್ಥರು ಹಾಗೂ ಕೊಡಗುರ್ಕಿ ಗ್ರಾಮದಲ್ಲಿ ಪಶು ಚಿಕಿತ್ಸಾಲಯ ಆಸ್ಪತ್ರೆ ಉದ್ಘಾಟನೆ ಸಮಯದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಪಶು ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗ, ಜನಪ್ರತಿನಿಧಿಗಳು, ಸಾರ್ವಜನಿಕರು ಮತ್ತಿತರರು ಹಾಜರಿದ್ದರು. ನಾನಾತ್ಮವಿಂದ
ಜ್ಯೋತಿಷಾಂತರೂಪನು ಚೈತನ್ಯನು ಪ್ರಕಾಶನು ಈ ಜ್ಯೋತಿಷಾಂತರೂಪನು ಚೈತನ್ಯನು ಪ್ರಕಾಶನು ಪವಿತ್ರನು ಶಕ್ತಿ ರೂಪನು ಅವಿನಾಶಿಯು ಅವ್ಯಾತನು ಅವಿನಾಶಿಯು ಅವ್ಯಕ್ತನು ನಾನಾತ್ಮಬಿಂದು ನಿಜದಲ್ಲಿ ವಾಸಿಸುವೆ ಧ್ರುಪಟಿಗಳೊಡನೆ. ದೇಹದೊಳಗೆ ರಾಜನಾನು ಮನಬುದ್ಧಿ ಸಂಸ್ಕಾರ ಹೊಂದಿದೆ ಈ ದೇಹದೊಳಗೆ ರಾಜನಾನು ಮನಬುದ್ಧಿ ಸಂಸ್ಕಾರ ಹೊಂದಿದೆ. ಇಂದ್ರಿಯಗಳ ನೆರವಿನಿಂದ ಕರ್ಮಗಳನ್ನು ಮಾಡಿದೆ ಕರ್ಮಗಳನ್ನು ಮಾಡಿದೆ ನಾನಾತ್ಮಬಿಂದು ನಿಜದಲ್ಲಿ ವಾಸಿ. ಇವತ್ತು ನಮ್ಮ ಕೋಡಗುರ್ಕಿ ಪಶು ಚಿಕಿತ್ಸಾಲಯದ ಒಂದು ಕಟ್ಟಡವನ್ನು ಮಾನ್ಯ ಶಾಸಕರು ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಕೆ ಜಗನ್ನಾಥ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಇದು RIDF 28 ಟ್ರಾಂಚ್ 28 30 ಇದು ನಮ್ಮ ಜಿಲ್ಲೆಗೆ ಬಂದಿತ್ತು. ಇದು 49 ಲಕ್ಷ ಇದೆ ಇದು. ಹಾಗಾಗಿ ಇದು ಹಿಂದೇನು ಕೂಡ ಸಾಹೇಬ್ರೆ ಇದು ಶಂಕುಸ್ಥಾಪನೆ ಮಾಡಿದ್ರು. ವಿತ್ 6 ತಿಂಗಳೊಳಗೇನೆ ಇದೆಲ್ಲ ಮತ್ತೆ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಅಂತೇಳಿ ನಾನು ಇಚ್ಛಿಸ್ತೀನಿ. ಏನೇನು ಸೌಲಭ್ಯ ಇರ್ತಿದೆ? ಇದು ಏನೇನು ಸೌಲಭ್ಯ ಎಷ್ಟು ಲಕ್ಷ ಅಲ್ಲ, ಇದು ಏನಿದೆ ಇದು ಏನು ಗೌರ್ಮೆಂಟ್ ಪ್ರಕಾರ ಏನ್ ಮಾಡ್ಬೇಕಂತಿದ್ದಾರೆ ಎಲ್ಲ ಮಾಡಿದ್ದಾರೆ. ಪಶುಪಾಲನೆ ಜಿಲ್ಲೆಯಲ್ಲಿ ಯಾವ ಏನೇನು ಸೌಲಭ್ಯ ಇದೆ? ನಮ್ಮ ಇದರಲ್ಲಿ ಎಲ್ಲ ಲಸಿಕೆಗಳನ್ನು ಉಚಿತವಾಗಿರುತ್ತೆ. ಆಮೇಲೆ ಚಿಕಿತ್ಸೆನೂ ಉಚಿತವಾಗಿ ಮಾಡ್ತಾರೆ. ಹಾಗಾಗಿ ಪ್ರತಿ ವರ್ಷನೂ 2 ಸರಿ ಕಾಲ್ಬಾಯಿ ಲಸಿಕೆ ಇರ್ತದೆ. ಆಮೇಲೆ ಕುರಿಗಳಲ್ಲಿ ಕರುಳುಬೇವಿನ ಲಸಿಕೆ, PPR, ಆಮೇಲೆ ಇಲಾಖೆ ಇದು, ಆಮೇಲೆ ಹಸುಗಳಲ್ಲಿ LSD ಲಸಿಕೆ, ಚರ್ಮಗಂಟು ರೋಗ ಲಸಿಕೆ, ಇವೆಲ್ಲ ಪ್ರತಿಯೊಂದಕ್ಕೂ ಲಸಿಕೆಗಳು ಉಚಿತವಾಗಿರುತ್ತೆ. ಆಮೇಲೆ ನಮ್ಮ ಇಲಾಖೆಯಲ್ಲಿ ಕುರಿಗಳು ಸತ್ತರೆ, ಹಸುಗಳು ಸತ್ತರೆ ಸರ್ಕಾರದಿಂದ ಹಸುಗಳು ಸತ್ತರೆ 15,000 ಪರಿಹಾರ ಇರುತ್ತೆ. ಆಮೇಲೆ ಕುರಿ ಸತ್ತರೆ 6 ತಿಂಗಳು ಒಳಗೆ ಸತ್ತರೆ 5,000 ಇರುತ್ತೆ. 6 ತಿಂಗಳ ಮೇಲೆ ಇದ್ರೆ ಅದಕ್ಕೆ 7,000 ಇರುತ್ತೆ. ಸರ್, ಜಿಲ್ಲೆಯಲ್ಲಿ ಎಷ್ಟು ಪಶು ಆಸ್ಪತ್ರೆಗಳ ಅವಶ್ಯಕತೆ ಇದೆ? ಎಷ್ಟು ಮಂಜೂರಾಗಿದೆ ಜಿಲ್ಲೆಯಲ್ಲಿ 101 ಪಶು ಚಿಕಿತ್ಸಾಲಯಗಳಿದೆ. ಅದರಲ್ಲಿ 4 ಸೇರಿ ಒಟ್ಟು 106 ಇದೆ. ಈಗ ನಾವು ಈ ವರ್ಷದಲ್ಲಿ 31ನೇ ಟ್ರಾಂಚ್ ಅಲ್ಲಿ ಪ್ರತಿಯೊಂದಕ್ಕೂ ಸ್ಯಾಂಕ್ಷನ್ ಆಗಿದೆ. ಈಗ ವಿಶ್ವನಾಥ್ಪುರ ಆಗಲಿ, ಸಾಹೇಬ್ರು ಹೇಳ್ಬೇಕಾಯ್ತು, ನಾನು ಹೇಳ್ಬಾರ್ದು, ಆದ್ರೆ ಎಲ್ಲದಕ್ಕೂ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಬರುತ್ತೆ. ಸರ್, ಆಲೂರಿನಲ್ಲಿ ತುಂಬಾ ದಿನಗಳ ಬೇಡಿಕೆ ಇದೆ, ಕಳಿಸಿದ್ದೀರಿ. PHC ಟೈಪ್ ಪಶು ಚಿಕಿತ್ಸೆ ಎಲ್ಲ ಅಲ್ಲಿ ಹಂತದಲ್ಲಿ ಮಾಡಿದ್ದೀರಲ್ಲ, ಎಲ್ಲ ಚುಚ್ಚುಮದ್ದುಗಳು ಮತ್ತೆ ಎಲ್ಲ ಮೆಜಾರಿಟಿ ಎಲ್ಲ ಇರುತ್ತೆ, ಮೆಜಾರಿಟಿ ಇರುತ್ತೆ. ಕೆಲವು ಈಗ ನಾಯಿಗಳಲ್ಲಿ ಈಗ ಏನಿರ್ತವೆ, ಕೆಲವು ಲಸಿಕೆ ಇರಲ್ಲ. ಇದಿದೆ ಏನು ರೇಬಿಸ್ ಲಸಿಕೆ ಇರುತ್ತೆ, ಬಟ್ ಈಗ ಲಸಿಕೆ ಬಿಟ್ಟು ಬೇರೆ ಎಲ್ಲಾನು ಫ್ರೀ ಇರುತ್ತೆ. ಥ್ಯಾಂಕ್ಸ್ ಅಣ್ಣ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಪವಿತ್ರನು